ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸುಹಾನಿ ದೀಪ್. ನಾನು ರಮ್ಯಾ. ಫ್ರೆಂಡ್ಸ್, ಇವತ್ತು ಗುರುವಾರ ಅಂದ್ರೇನೆ ರಾಯರ ವಾರ. ಪ್ರತಿಯೊಬ್ಬರ ಮನೆಯಲ್ಲೂ ರಾಯರ ಪೂಜೆ ಮಾಡೇ ಮಾಡ್ತೀವಿ. ನನ್ನ ಹಸ್ಬೆಂಡ್ಗೂ ಕೂಡ ರಾಯರು ಅಂದ್ರೆ ತುಂಬಾನೇ ಭಕ್ತಿ. ನಮಗೂ ಕೂಡ ಪ್ರತಿ ಗುರುವಾರ ಶುಕ್ರವಾರ ನನ್ನ ಹಸ್ಬೆಂಡ್ ಬೆಳಗ್ಗೆ ಬೇಗನೆ ಹೋಗಿ ತುಳಸಿ, ಹೂವು, ಎಳನೀರು, ಹಾಲು, ಮೊಸರು ಎಲ್ಲವನ್ನು ತರ್ತಾರೆ. ತುಳಸಿ, ವಿಳ್ಯದೆಲೆ, ಮಲ್ಲಿಗೆ ಹೂವು, ಸೇವಂತಿಗೆ ಹೂವು, ಗುಲಾಬಿ, ಸುಗಂಧರಾಜ ಹೀಗೆ ಹಲವಾರು ಹೂಗಳನ್ನ ತರ್ತಾರೆ. ಮತ್ತೆ ಎಲ್ಲಾ ತಯಾರಿ ಅವರೇ ಮಾಡಿಕೊಳ್ತಾರೆ. ಅಲಂಕಾರನು ಕೂಡ ಅವರೇ ಮಾಡ್ಕೊಳ್ತಾರೆ. ರಾಯರಲ್ಲಿ ತುಂಬಾ ನಂಬಿಕೆ. ಪ್ರತಿಯೊಬ್ಬರ ಜೀವನದಲ್ಲೂ ರಾಯರು ಇದ್ದಾರೆ, ಹಾಗೆ ನಮಗೂ ಕೂಡ. ಫ್ರೆಂಡ್ಸ್, ನಮ್ಮ ಜೀವನದಲ್ಲಿ ರಾಯರು ಮಾಡಿದ ಒಂದು ಪವಾಡವನ್ನು ಹೇಳ್ತೀನಿ, ಇದು ಸತ್ಯ. ಸುಮಾರು 2 ತಿಂಗಳ ಹಿಂದೆ ನಾವು ಹಾಸನ್ಗೆ ಅರ್ಜೆಂಟ್ ಕೆಲಸವಿದೆ ಎಂದು ಗುರುವಾರ ಬೆಳಗ್ಗೆ 7 ಗಂಟೆ ಟ್ರೈನ್ಗೆ ಹೊರಟಿದ್ವಿ. ಗುರುವಾರ ಆದ್ದರಿಂದ ನನ್ನ ಹಸ್ಬೆಂಡ್ ಪೂಜೆ ಮಾಡಿ ಹೊರಡಬೇಕು ಅಂತ ಬೆಳಗ್ಗೆನೇ ಎದ್ದು ಪೂಜೆ ಮಾಡ್ತಾ ಇದ್ರು. ಅವರು ಪೂಜೆ ಮಾಡಿ ಹೊರಟಿದ್ದು ಲೇಟ್ ಆಯ್ತು. ಗುರುವಾರ ಬೆಳಗ್ಗೆ 7 o'clockಗೆ ಟ್ರೈನ್ ಇತ್ತು, ಬಟ್ ಲೇಟ್ ಆಯ್ತು. ನಾವು 7:10 or 15 ಆದ್ರೂ ಮನೇಲೇ ಇದ್ವಿ. ನನ್ನ ಹಸ್ಬೆಂಡ್ ಹೇಳಿದ್ರು, ಇವತ್ತು ಗುರುವಾರ ನಾನು ರಾಯರ್ ಪೂಜೆ ಮಾಡಿದ್ದೀನಿ, ಟ್ರೈನ್ ಸಿಗಬಹುದು, ಒಂದ್ಸಲ ಟ್ರೈ ಮಾಡೋಣ, ರೈಲ್ವೆ ಸ್ಟೇಷನ್ಗೆ ಹೋಗೋಣ ಅಂತ ಅಂದ್ರು. ಹಂಗೂ ನಾನು ಅವ್ರ ಜೊತೆ ಕೋಪ ಮಾಡ್ಕೊಂಡೇ ಹೋದೆ, ಟ್ರೈನ್ ಮಿಸ್ ಆಗುತ್ತೆ ಅಂತ. ರೈಲ್ವೆ ಸ್ಟೇಷನ್ಗೆ ಹೋದ್ವಿ. ಆಶ್ಚರ್ಯ ಏನಂದ್ರೆ, ರೈಲ್ವೆ ಸ್ಟೇಷನ್ ಅಲ್ಲಿ ರೈಲ್ ಇತ್ತು, ಬಟ್ ಟೈಮ್ 7:20 ಆಗಿತ್ತು. ಯಾಕೆ ಅಂದ್ರೆ ಟ್ರೈನ್ ಆಲ್ಮೋಸ್ಟ್ ಅಲ್ಲಿ 7 o'clock ಅಂದ್ರೆ 7 o'clockಗೆ ರೈಲ್ವೆ ಸ್ಟೇಷನ್ ಇಂದ ಬಿಟ್ಬಿಟ್ಟಿರುತ್ತೆ. ಬಟ್ ನಮ್ಗೆ 7:20 ಆದ್ರೂ ರೈಲ್ ಸಿಕ್ತು. ನೆಲಮಂಗಲ ರೈಲ್ವೆ ಸ್ಟೇಷನ್. ಬಟ್ ಟ್ರೈನ್ ಹೊರಟಿತ್ತು. ನಾವು ಬೈಕ್ನ ಬೇಗ ಪಾರ್ಕ್ ಮಾಡಿ ಹೋಗಿ ಟ್ರೈನ್ ಹತ್ತಣ ಅಂತ ಹೋಗ್ತಿದ್ವಿ. ಟಿಕೆಟ್ ತಗೋಬೇಕಿತ್ತು. ಆ ಟೆನ್ಷನ್ ಅಲ್ಲಿ ಅರ್ಜೆಂಟ್ ಹೋದ್ವಿ. ಬಟ್ ಟಿಕೆಟ್ ತಗೊಳಕ್ ಆಗಲ್ಲ. ಅವಾಗ ರೈಲ್ವೆ ಸ್ಟೇಷನ್ ಮಾಸ್ಟರ್ ಯಾರೋ ಒಬ್ರು ಇದ್ದವರು, ಅವರೇ ಟಿಕೆಟ್ ತಗೊಂಡ್ ಬಂದು ಓಡಿ ಬಂದು ನಮಗೆ ಟಿಕೆಟ್ ಕೊಟ್ರು. ನೀವತ್ತಿ ಪರವಾಗಿಲ್ಲ ಅಂತ. ದುಡ್ಡು ಕೊಡಕ್ ಹೋದ್ವಿ, ದುಡ್ಡು ಕೂಡ ಇಸ್ಕೊಳ್ಳಿಲ್ಲ. ಅವ್ರಿಗೆ ಕೊಟ್ಟಿದ್ದ ದುಡ್ಡನ್ನು ಕೂಡ ನಮ್ಗೆ ರಿಟರ್ನ್ ಕೊಟ್ಬಿಟ್ರು. ನಾವು ರಿಟರ್ನ್ ಬರುವಾಗ ಅಮೌಂಟ್ ಕೊಟ್ರಾಯ್ತು ಅಂತ ಸುಮ್ನಿದ್ವಿ. ಬಟ್ ಅವರು ಟಿಕೆಟ್ ಕೊಟ್ಟಿರೋದು ಚನ್ನರಾಯಪಟ್ಟಣ, ನಾವು ಹೋಗ್ಬೇಕಾಗಿರೋದು ಹಾಸನ್ಗೆ. ಆದ್ರೂ ಭಯದಲ್ಲೇ ಕೂತಿದ್ವಿ, ಎಲ್ಲಿ ಚೆಕಿಂಗ್ ಅವ್ರು ಬರ್ತಾರೋ ಅಂತ. ಆನ್ಲೈನ್ ಕೂಡ ಬುಕ್ ಆಗ್ಲಿಲ್ಲ ಮೊಬೈಲಲ್ಲಿ. ಆಮೇಲೆ ಹಾಸನ್ ರೈಲ್ವೆ ಸ್ಟೇಷನ್ಗೆ ಹೋದ್ವಿ. ಅಲ್ಲೂ ಎಲ್ಲಿ ಸಿಗಾಕೊಳ್ತೀವೋ ಅನ್ನೋ ಒಂದು ಭಯ. ಆಮೇಲೆ ಸದ್ಯ ಯಾರು ಸಿಗ್ಲಿಲ್ಲ, ಆರಾಮಾಗಿ ಹೋದ್ವಿ. ಹೋಗಿ ನಮ್ ಕೆಲಸ ಮುಗಿಸ್ಕೊಂಡು ಮತ್ತೆ ನಾವು ರಿಟರ್ನ್ 4 o'clock ಟ್ರೈನಿಗೆ ಬರ್ಬೇಕಿತ್ತು. ಲೇಟ್ ಆಗೋಯ್ತು, ಬರಕ್ ಆಗ್ಲಿಲ್ಲ. ಯಶವಂತಪುರ ಟ್ರೈನ್ ಇತ್ತು. ಬಸ್ ಗೊತ್ತಲ್ಲ, ಫ್ರೀ ಬಿಟ್ಟಿರೋದ್ರಿಂದ ತುಂಬಾನೇ ರಶ್ ಇರುತ್ತೆ. ಬಸ್ಸಲ್ಲಿ ಟ್ರಾವೆಲ್ ಮಾಡಕ್ ಆಗಲ್ಲ, ಯಾಕೆಂದ್ರೆ ನನ್ನ ಮಕ್ಳೆಲ್ಲ ಇರ್ತಾರೆ. ನಾವು 4 ಜನ ಇದ್ವಿ. ಸೊ ಅದಕ್ಕೋಸ್ಕರ ಟ್ರೈನಿಗೆ ಬಂದ್ವಿ. ಪರವಾಗಿಲ್ಲ, ಕಷ್ಟ ಆದ್ರೂ ಯಶವಂತಪುರ್ಗೆ ಟ್ರೈನ್ಗೆ ಹೋಗೋಣ, ಯಶವಂತಪುರದಿಂದ ಇಳಿದು ಮತ್ತೆ ನೆಲಮಂಗಲ ಬಂದ್ರಾಯ್ತು ಅಂತ ಯಶವಂತಪುರ ಟ್ರೈನ್ಗೆ ಟಿಕೆಟ್ ತಗೊಂಡು ಹತ್ತಿದ್ವಿ. ಅಲ್ಲೂ ರೈಲ್ ಒಳಗೆ ಕೂತ್ಕೊಂಡು ಅನ್ಕೊಂಡ್ವಿ, ರಾಯರು ಸದ್ಯ ನೆಲಮಂಗಲದಲ್ಲಿ ಕ್ರಾಸಿಂಗ್ ಹಾಕಿರ್ ಸಾಕು, ರಾಯರ್ ದಯೆ ಅಂತ ಹತ್ತಿ ಧೈರ್ಯ ಮಾಡಿ ಕೂತಿದ್ವಿ. ಅವತ್ತು ಟ್ರೈನ್ ಬಂದು ಸೋಲಾಪುರದಲ್ಲಿ ಕ್ರಾಸಿಂಗ್ ಹಾಕಿದ್ರು. ಮತ್ತೆ ಚಿಕ್ಕಬಾಣಾವರ ಕ್ರಾಸಿಂಗ್ ಇದೆ ಅಂತ ಹೇಳಿದ್ರು. ಸರಿ, ಚಿಕ್ಕಬಾಣಾವರ ಇಳಿಯೋಣ ಇಲ್ಲ ಯಶವಂತಪುರ ಇಳಿಯೋಣ ಅಂತ ಧೈರ್ಯ ಮಾಡಿ ಇದ್ವಿ. ಅದೇನೋ ಗೊತ್ತಿಲ್ಲ, ಸಡನ್ಲಿ ನೆಲಮಂಗಲ ರೈಲ್ವೆ ಸ್ಟೇಷನ್ಗೆ ಬಂದ ತಕ್ಷಣ 5 minutes ಟ್ರೈನ್ ಸ್ಟಾಪ್ ಆಯ್ತು. ನನ್ನ ಹಸ್ಬೆಂಡ್ ಬೇಗ ಇಳಿದು ಮಕ್ಳನ್ನು ಇಳಿಸ್ಕೊಂಡ್ರು, ನಾನು ಇಳ್ದೆ. ನಾನು ಇಳಿಯುವಾಗ್ಲೇ ಟ್ರೈನ್ ಮೂವ್ ಆಗ್ಬಿಡ್ತು. ಸ್ವಲ್ಪ ಭಯನೂ ಆಯ್ತು, ಆದಷ್ಟು ಬೇಗ ಇಳಿದ್ಬಿಟ್ಟೆ. ನಾವು ಇಳಿದ ತಕ್ಷಣ ಟ್ರೈನ್ ಫಾಸ್ಟಲ್ಲಿ ಮೂವ್ ಆಯ್ತು. ಅವತ್ತು ನನ್ನ ಹಸ್ಬೆಂಡ್ ಇಬ್ರಿಗೂ ಆಶ್ಚರ್ಯ ಆಯ್ತು, ಖುಷಿನೂ ಆಯ್ತು. ಬೆಳಗ್ಗೆನೂ ಟ್ರೈನ್ ಸಿಕ್ತು, ಸಂಜೆನೂ ಟ್ರೈನ್ ಸಿಕ್ತು. ನಿಜವಾಗ್ಲೂ ರಾಯರಿದ್ದಾರೆ. ಆಮೇಲೆ ನೆಲಮಂಗಲ ರೈಲ್ವೆ ಸ್ಟೇಷನ್ ಅಲ್ಲಿ ಮಾಸ್ಟರ್ ನೋಡಿದ್ವಿ, ಸಿಗ್ಲಿಲ್ಲ. ಯಾಕೆ ಅಂದ್ರೆ ಅಮೌಂಟ್ ಕೊಡ್ಬೇಕಿತ್ತು ಅವರಿಗೆ, ಅವ್ರು ನಮಗೆ ಸಿಗ್ಲಿಲ್ಲ. ಇವತ್ತು ನಾವು ಅವರಿಗೆ ಆ ದುಡ್ಡನ್ನ ಕೊಟ್ಟಿಲ್ಲ. ಅವ್ರು ಸಿಕ್ಕಾಗ ನಾವು ಅವರಿಗೆ ಆ ದುಡ್ಡನ್ನ ಕೊಡ್ಬೇಕು. ಇದು ನಿಜವಾಗ್ಲೂ ರಾಯರ ಮಹಿಮೆ ಅಲ್ವಾ? ಪ್ರತಿಯೊಬ್ಬರ ಜೀವನದಲ್ಲೂ ಅದೆಷ್ಟೋ ವಿಷಯಗಳಲ್ಲಿ ರಾಯರ ಅನುಗ್ರಹ ಆಗಿರುತ್ತದೆ. ನಂಬಿಕೆಯೇ ರಾಯರು, ದೇವರಿಲ್ಲದೆ ಈ ಜಗತ್ತು ಶೂನ್ಯ. ನಂಬಿಕೆಯೇ ದೇವರು. ಆಸ್ತಿ, ಅಂತಸ್ತು, ಚಿನ್ನ, ವೈಭೋಗ ಇವೆಲ್ಲ ಕೊಟ್ರೇನೆ ರಾಯರಲ್ಲ. ಇವೆಲ್ಲ ಇದ್ದು ಯಾರು ಖುಷಿಯಾಗೂ ಕೂಡ ಇರಲ್ಲ. ಜೀವನದಲ್ಲಿ ಬೇಕಾಗಿರೋದು ಪ್ರೀತಿ, ನಂಬಿಕೆ, ವಿಶ್ವಾಸ. ನಮ್ಮನ್ನು ಕಷ್ಟದ ಸಮಯದಿಂದ ಪಾರು ಮಾಡುವವರೇ ರಾಯರು. ಪ್ರತಿ ನಿಮಿಷದಲ್ಲೂ ಪ್ರತಿಯೊಬ್ಬರನ್ನು ಕಾಪಾಡ್ತಾರೆ. ಯಾವುದೋ ಮುಖಾಂತರ ಅಥವಾ ಯಾರೋ ಮೂಲಕ ಹೇಳೋಕ್ಕಾಗಲ್ಲ.
ರಾಯರಿಗೆ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಸಕ್ಕರೆ, ತುಳಸಿ, ಗಂಗಾಜಲ ಎಲ್ಲವನ್ನು ಬಳಸಿ ರಾಯರ ಅಭಿಷೇಕ ಮಾಡುತ್ತಾರೆ. ಜೊತೆಗೆ ಗಣೇಶ, ಸಿದ್ಧಲಿಂಗೇಶ್ವರ ಸ್ವಾಮಿ, ಸಾಯಿಬಾಬಾ, ಲಕ್ಷ್ಮೀನಾರಾಯಣ ಎಲ್ಲರಿಗೂ ಅಭಿಷೇಕವನ್ನು ಮಾಡುತ್ತಾರೆ. ಓಂ ಗಂ ಗಣಪತೇಹಿ ನಮಃ. ಓಂ ರಾಘವೇಂದ್ರಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಅಭಿಷೇಕ ಮಾಡಿ ಅಭಿಷೇಕದ ಪ್ರಸಾದವನ್ನು ಮನೆಯಲ್ಲಿರುವ ಪ್ರತಿಯೊಬ್ಬರಿಗೂ ಪ್ರಸಾದ ರೂಪದಲ್ಲಿ ಕೊಡುತ್ತಾರೆ. ಮೊದಲು ಗಣೇಶನನ್ನು ಪೂಜೆ ಮಾಡಿ ತದನಂತರ ಮನೆ ದೇವರನ್ನು ಪೂಜೆ ಮಾಡಿ ಶಿವಪೂಜೆಯನ್ನು ಮಾಡಿಕೊಳ್ಳುತ್ತಾರೆ. ನನ್ನ ಹಸ್ಬೆಂಡ್ ಶಿವ ಪೂಜೆಯನ್ನು ಡೈಲಿ ಮಾಡ್ಕೊಳ್ತಾರೆ. ರಾಯರಿಗೆ ನಂಬಿಕೆಯಿಂದ ಒಂದು ತುಳಸಿಯನ್ನು ಸಮರ್ಪಿಸಿದರೆ ಸಾಕು. ಪ್ರತಿಯೊಬ್ಬರ ಮನೆಯಲ್ಲೂ ಮನಸ್ಸಲ್ಲೂ ರಾಯರಿರುತ್ತಾರೆ. ಅವರವರ ನಂಬಿಕೆಗೆ ಬಿಟ್ಟಿದ್ದು. ಒಟ್ಟಾರೆ ಹೇಳುವುದಾದರೆ ರಾಯರಿದ್ದಾರೆ. ಪೂಜೆಯನ್ನು ಮಾಡಿದ ನಂತರ ದೇವರಿಗೆ ತುಪ್ಪದ ದೀಪ ಆರತಿ ಮಾಡುತ್ತಾರೆ. ಇದು ನಮ್ಮ ನಂಬಿಕೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ.